ಕಷ್ಟ ಆಗಿಬಿಟ್ಟದ. ಯಾಕಪ್ಪ ಅಂತಂದರೆ ಮಿತ್ರ ಪಕ್ಷಗಳಂತೆ ಅದರಲ್ಲೂ ವಿಶೇಷವಾಗಿ 3 ರಾಜ್ಯಗಳಲ್ಲೇ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದರಿಂದಾಗಿ ಕಾಂಗ್ರೆಸ್ಸಿಗೆ ಒಂದು ರೀತಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂಗೆ ಆಗಿ ಹೋಗ್ಬಿಟ್ಟದ. ಊಟದಲ್ಲಿ ಉಪ್ಪಿನಕಾಯಪ್ಪ ಅನ್ನೋಂಗೆ ಆಗಿ ಹೋಗ್ಬಿಟ್ಟದ. ಅದೇ ಕಾಲಕ್ಕೆ ಸೌಮ್ಯ ಸ್ವಭಾವದ ರಾಹುಲ್ರಿಗೂ ಸಹಿತ ದಿಟ್ಟವಾಗಿ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕಡಿಮೆ ಆಗಿಬಿಟ್ಟಿದ್ದಾವೆ. ಯಾಕಂದರೆ ಹಿರಿಯನ ಹೇಳಿದ್ದು ಕೇಳಬೇಕು ಅಂತ ಎಲ್ಲರೂ ಒತ್ತಡ ಮಾಡಿ ಅವ್ರನ್ನ ಅವ್ರು ಕೇಳುವಂಥದ್ದನ್ನು ಅವ್ರ ಹಕ್ಕನ್ನು ಅಥವಾ ಅವರ ಒಂದು ಪಕ್ಷದ ಪರವಾಗಿ ಮಾತಾಡುವಂಥದ್ದನ್ನು ಭಾಳಷ್ಟು ಜನ ಕಟ್ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಅವರು ಅಡ್ಜಸ್ಟ್ ಆಗಿ ಹೋಗಿಬಿಟ್ಟಿದ್ದಾರೆ. ಇವತ್ತು ಏನಾದರೂ ಆಗಲಪ್ಪ ಒಟ್ಟಿನಲ್ಲ BJP ಸರ್ಕಾರ ಬದಲಾಗಲಿ, ಯಾರಾದರೂ ನಿಲ್ಲ ಬದಲಾಗಲಿ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಇದರ ಪರಿಣಾಮ ಏನಾಗ್ತದೆ, ಮುಂದೆ ಯಾವ ರೀತಿ ಆಗ್ತದೆ ಗೊತ್ತಿಲ್ಲ. ಆದರೆ ವಿರೋಧಿಗಳು ಮಾತ್ರ ಇವತ್ತು ಬಹಳ ತಮ್ಮೊಳಗಿನ ಕಾರಣದಿಂದ ಭಾಳ ವೀಕ್ ಆಗಿದ್ದಾರೆ, ನಿಶಕ್ತ ಆಗಿದ್ದಾರೆ. ಹೌದು, ಆಯಾ ಪ್ರದೇಶದಲ್ಲಿ ಅವರು ಸ್ಟ್ರಾಂಗ್ ಇದ್ದಾರೆ, ಇಲ್ಲ ಅಂತಲ್ಲ. ಈಗ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲ ಅಖಿಲೇಶ್ ಯಾದವ್ ಅವರು ಸ್ಟ್ರಾಂಗ್ ಇದ್ದಾರೆ. ಆದರೆ ಅವರು ತಮ್ಮ ಮಾತು ನಡಿಬೇಕು, ನಮ್ಮ ರಾಜ್ಯದಲ್ಲೇ BJPನ ಸೋಲಿಸಬೇಕಾಗಿದೆ ಅವ್ರಿಗೆ, ಇಲ್ಲ ಅಂತಲ್ಲ. ಅವ್ರ ಮೇಲೂ CBI ED ದಾಳಿಗಳಿದ್ದಾವೆ, IT ದಾಳಿಗಳಿದ್ದಾವೆ. ಅದಕ್ಕೆ BJPಯನ್ನು ನಾವು ಹಣ್ಣು ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ. ಆದರೆ ಕಾಂಗ್ರೆಸ್ ಹೆಚ್ಚು ಸ್ಥಾನ ಬಿಟ್ಟು ಕೊಡುವಾಗಿಲ್ಲ. ಈ ಕಾಲಕ್ಕೆ ಎರಡೂ ಆಗಬೇಕು. ನಾವು ಅಲ್ಲೇ ಲೀಡರ್ಶಿಪ್ ಉಳಿಸ್ಕೋಬೇಕು, ತಮ್ಮ ಕೈಯಲ್ಲೇ ರಾಜ್ಯ ಉಳಿಬೇಕು. ಕಾಂಗ್ರೆಸ್ ಹೆಸರಿಗೆ ಮಾತ್ರ ಒಂದಿಷ್ಟು ಸ್ಥಾನಗಳು ಕೊಟ್ಟು ಅವ್ರು ಬಿಡಬೇಕು, ಅದು ಬೆಳಿಕೊಡು. ಇಂಥ ಪ್ಲ್ಯಾನ್ ಪ್ರತಿಯೊಂದು ಬಿಹಾರದಲ್ಲಿ ಹೋದ ಆಗಿಲ್ಲ. ಬಿಹಾರದಲ್ಲೂ ಸಹಿತ ಲಾಲು ಪ್ರಸಾದ್ ಅವ್ರ ಕುಟುಂಬ ತಮ್ಮ ಕುಟುಂಬ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದೆ. ಆದರೆ ಅಲ್ಲಿಂದ ಮೋದಿಯವ್ರು ಹೋಗ್ಬೇಕು ಅನ್ನುವಂಥದ್ದು ಪ್ಲ್ಯಾನ್ ಮಾಡಿದೆ. ಅದಕ್ಕೂ ಯಸ್ತಾಗಿ ಹೋಗ್ಬಿಟ್ಟದ. ಯಾಕಂದ್ರೆ ಕನಯ್ಯ ಕುಮಾರ್ನಂಥ ಒಬ್ಬ ಲೀಡರ್ ಸಹಿತ ಅಲ್ಲೇ ಬಿಹಾರದಲ್ಲೇ MP ಸ್ಥಾನಕ್ಕೆ ನಿಲ್ಲೋಕ್ಕೆ ಜಾಗ ಇಲ್ಲ ಅಂದ್ರೆ ಏನು ಅನ್ನಬೇಕದಕ್ಕಂತ. ಯಾಕಪ್ಪ ಅಂತಂದ್ರೆ ಬೇಗುಸರಾಯದಲ್ಲಿ ನಿಂತಿದ್ರು ಹಿಂದೂ CPI ವತಿಯಿಂದನೋ CPM ವತಿಯಿಂದನೋ ಕಮ್ಯುನಿಸ್ಟ್ ಪಾರ್ಟಿ ವತಿಯಿಂದ. ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಕೊಟ್ಬಿಟ್ಟಿದ್ದಾರೆ RJD ಅವರು. ಹೀಗಾಗಿ ಕನಯ್ಯ ಕುಮಾರ್ಗೆ ಧೈರ್ಯಕ್ಕೂ ಮತ್ತೆ ನಿಲ್ಲುವಂಥ ಪ್ರಸಂಗ ಬಂದುಬಿಟ್ಟದ. ಇಂಥ ಅನೇಕ ಘಟನೆಗಳು ರೀ. ಹೀಗಾಗಿ ಈ ಎಲ್ಲ ಇವರು ಚಿಕ್ಕಾಡದಿಂದ ವೀಕೆಸ್ಟ್ ಇಡೀ ಭಾರತದ ಇತಿಹಾಸದಲ್ಲಿ